ನಿಮ್ಮೂರಲ್ಲಿ ಏನಂತೀರಾ ಕಮೆಂಟ್ ಮಾಡಿ ತಿಳಿಸಿ ನನ್ಗೆ. ಬ್ರೋ ಕಾಲೇಜಲ್ಲಿ ಫುಲ್ ಅಟೆಂಡೆನ್ಸ್ ಸಿಗ್ಬೇಕಂದ್ರೆ ಏನ್ ಮಾಡ್ಬೇಕು ಬ್ರೋ? ಕ್ಲಾಸಲ್ಲೇ ಕ್ರಶ್ ಇರಬೇಕು, ಇಲ್ಲ ಅಂದ್ರೆ ಸ್ಟಡೀಸ್ ಮೇಲೆ ಆದ್ರೂ ಇಂಟ್ರೆಸ್ಟ್ ಇರಬೇಕು. ದೊಡವ ದೊಡವ ದೋಸೆ ಕೊಡು, ಚಿಕ್ಕಮ್ಮ ಚಿಕ್ಕಮ್ಮ ಚಕ್ಲಿ ಕೊಡು, ನನ್ನ ರಾಜ ಕೊತ್ತಂಬರಿ ಬೀಜ ಸಾರ ಸೊಪ್ಪು, ನೀವು ಇಬ್ರು ಮಾಡುದು ತಪ್ಪು. ಇವ್ರು ನಮ್ಮ ಅತ್ತೆ ಮಗಳು ಮಾತಾಡ್ತಾರೆ ಇವಾಗ. ಮಾವನ್ ಮಗನ್ ಜೊತೆಲಿ ಇವತ್ತು ಮೊದಲನೇ ವೇದಿಕೆ ಹಂಚ್ಕೋತಾ ಇದೀನಿ, ಖುಷಿ ಆಗ್ತಾ ಇದೆ. ಹಯಾಗ್ರೀವ ಸಿನಿಮಾಗೆ ತಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರ್ಲಿ ಅಂತ ತಮ್ಮೆಲ್ಲರಲ್ಲೂ ಬೇಡ್ಕೊಳ್ತೀನಿ. ಧನ್ಯವಾದಗಳು. ಎಲ್ಲಾ ಕಟಿಂಗ್ ಶಾಪ್ ಮುಂದೆನೋ ಒಬ್ರು ಸೆಲೆಬ್ರಿಟಿ ಫೋಟೋಸ್ ಹಾಕಿರ್ತಾರೆ, ಅವ್ರು ಬಂದು ಇಲ್ಲಿ ಕಟಿಂಗ್ ಮಾಡಿಸ್ತಾರೆ ಅಂತ ಅಲ್ಲ, ಅವ್ರು ಮಾಡಿಸೋ ಹೇರ್ ಸ್ಟೈಲ್ ನ ನಾವು ಮಾಡ್ತೀವಿ ಅಂತ. ನನ್ನ ಫ್ರೆಂಡು ಮಾರ್ನಿಂಗ್ ಟೈಮ್ ಸಿಗ್ತಾ ಅಂದ್ರೆ ಮಚ್ಚ ಟಿಫನ್ ಮಾಡ್ದ ಅಂತಾನೆ, ಇನ್ನೂ ಇಲ್ಲ ಕಣ ಅಂತ ಅಂದ್ರೆ ಅವ್ನೊಂದ್ಸಲಿ ನಡಿ ಹೋಗೋಣ ಮಾಡಕ್ಕೆ ಅಂತ ಅಂದೇ ಇಲ್ಲ. ನಾವೆಲ್ಲೇ ಹೊರಟ್ರು ನನ್ನ ಫ್ರೆಂಡು ಮಚ್ಚ ಗಾಡಿ ಎತ್ಕೊಂಬ ಅಂತ ಅಂತಾನೆ, ಅವ್ನೊಂದ್ಸಲಿನೂ ಗಾಡಿ ಡ್ರೈವ್ ಮಾಡ್ಕೊಂಬ ಅಂತ ಹೇಳೇ ಇಲ್ಲ. ಅಷ್ಟೇ ಯಾಕೆ ಲವರ್ಸ್ ಆಚೆ ಹೊರಟ್ರು ಅಂತಂದ್ರೆ ಮಕ್ಕಳು ವೇಲ್ ಕಟ್ಕೊಂಡು ಓಡಾಡ್ತಾರೆ, ಬೇರೆ ಹುಡುಗರು ಕಣ್ಬಿಡುತ್ತೆ ಅಂತಲ್ಲ, ಅವ್ರ ಪೇರೆಂಟ್ಸ್ ನೋಡ್ತಾರೆ ಅಂತ. ಪಾರ್ಟಿ ಇಲ್ವಾ ಪುಷ್ಪ? ಹಣ ಯಾರಿಗೂ ಸುಮ್ನೆ ಬರೋದಿಲ್ಲ. ಮಾತಿಗೆ ಸ್ಯಾಡ್ ಸ್ಟೋರಿ ಹಾಕೋರಿಗೆ ಒಂದು ಹೇಳಕ್ ಇಷ್ಟಪಡ್ತೀನಿ. ನಿಮ್ ಸ್ಯಾಡ್ ಸ್ಟೋರಿ ಹಾಕೋದ್ರಿಂದ MB ಖಾಲಿ ಆಗತ್ತೆ ಹೊತ್ತು ನಿಮ್ ದುಃಖ ಅಲ್ಲ. ಹಿಂದಿಂದೆಲ್ಲ ಮರೆಸ್ಬಿಟ್ಟು ಒಂದು ಸಿನಿಮಾ ಬರ್ಬೇಕು ನಿಮ್ಮದು, ಅವಾಗ ಬೆಳೀತಾ ಇದ್ದೀವಿ ಅಂತ ಅರ್ಥ. ನೆಕ್ಸ್ಟ್ ಈಗ ಇದನ್ನು ಬಿಟ್ಟು ಇನ್ನೇನೋ ಮಾಡಬೇಕು, ಹಿಡಿಯುತ್ತೆ ಟೈಮು. ಈಗ ನನ್ನ ಪ್ರೀವಿಯಸ್ ರಾಮಾಚಾರಿ ಮರೆಯೋಕ್ಕೆ ಇಷ್ಟು ದಿನ ಆಯಿತು. ಈಗ KGF ಬಂದಮೇಲೆ ರಾಮಾಚಾರಿ ಇದಾಗ್ತಿಲ್ಲ. ಅದಕ್ಕಿಂತ ಮುಂಚೆ ಎಲ್ಲೋ ಒಂದು ಕಿರಾತಕ ಬರುತ್ತೆ, ಅದಾದಮೇಲೆ ಅದನ್ನು ಮರೆಯೋದಕ್ಕೆ ಒಂದು ರಾಜಾವಲಿನೋ ಗೂಗ್ಲಿನೋ ಗಜಕೇಸರ ಬರ್ತಾ ಇರುತ್ತೆ. ಸೊ ಎವ್ರಿ ಟೈಮ್ ಯು ಹ್ಯಾವ್ ಟು ಬಿ ಅಸೋಸಿಯೇಟೆಡ್ ವಿತ್ ದ ನ್ಯೂ ಸಿನಿಮಾ. ದಟ್ ಮೀನ್ಸ್ ಯು ಆರ್ ಗ್ರೋಯಿಂಗ್. ನಿಮ್ಗೆ ಇನ್ನೂ ಯಾವುದೋ ಹಳೆ ಸಿನಿಮಾಯಿಂದನೇ ನಿಮ್ಮ ಅಸೋಸಿಯೇಟ್ ಮಾಡ್ತಾರೆ, ಅದೇ ಲಾಸ್ಟ್ ನೀವು ಕೆಲಸ ಮಾಡಿರೋದು ಅಂತ, ಅಥವಾ ನಿಮ್ಮ ಒಳ್ಳೆ ಕೆಲಸ ಅಂತ ಜನ ಇಷ್ಟಪಟ್ಟಿರೋದು ಅಂತ. ಇನ್ನೂ ಅಲ್ಲೇ ಇದ್ದೀರಾ ನೀವು, ಇನ್ನು ಮುಂದೆ ಕೆಲಸ ಮಾಡಿ ಅಂತ, ಅದೇ ಓಡಿಸ್ತಾ ಇದೆ ನಿಮಗೆ ಈ ಗಾಡಿನ ಅಂತ. ನಲ್ಲೆ ವಿಜಯನಗರ ಜಿಲ್ಲೆ, ನನ್ನ ನಲ್ಲೆ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕೆ ಅರಿವಿ ಗ್ರಾಮಕ್ಕೆ ಬಂದಿದ್ವಿ. ಬೇಕರಿ ನಮ್ಮ ಅಣ್ಣವ್ರು ಇಟ್ಟಿದ್ದಾರೆ ಅರಿವಿಯಲ್ಲಿ. ಒಳ್ಳೆ ತುಂಬಾ ಸ್ಟ್ಯಾಂಡರ್ಡ್ ಎಗ್ ಪಪ್ ಹೇಳಿದ್ರು ನಮ್ಮ ಅಣ್ಣವ್ರಿಗೆ, ಎಗ್ ಪಪ್ ಕೊಡ್ತಾ ಇದ್ದಾರೆ. ಆದ್ರೆ ಎಗ್ ಪಪ್ ನಲ್ಲಿ ಒಳ್ಳೆ ಮೊಟ್ಟೆ ಇಟ್ಟಿರ್ತಾರೆ, ಅದನ್ನ ತಿಂದು ಟೇಸ್ಟ್ ನೋಡ್ರಿ. ಆಮ್ಯಾಗ ಬಂದು ಅರಿವಿ ಎಲ್ಲಿ ಅಂದ್ರೆ ರಾಣೆಬೆನ್ನೂರು ಹೋಗ್ತಾ ಅರಿವಿ ಬಿಡಿದ ಮೇಲೆ ಹೋಗ್ಬೇಕು. ಈಗ ಹೊಸ್ತಾ ಕಟ್ಟಿದ್ದಾರೆ, ಅದಕ್ಕಾಗಿ ಒಂದು ಡೈಲಾಗ್ ಹೊಡಿಬೇಕಂತೆ. ಕಾಲೇಜಿಗೆ ಬರುತ್ತಿದ್ದಳು ಕಲ್ಲಿ, ಇದನ್ನ ಡಬ್ಬಿಂಗ್ ಮಾಡ್ತಿದ್ದೀವಿ. ಅರಿವಿಗೆ ಬರುತ್ತಿದ್ದಳು ಕಲ್ಲಿ, ಅವಳ ಹೆಸರು ಸುಕನ್ನಿ, ಅವಳ ಹೆಸರು ಸುಕನ್ನಿ. ಆದ್ರೆ ಅವಳನ್ನು ನೋಡುತ್ತಾ ಕುಳಿತಿದ್ದಕ್ಕೆ ಎಕ್ಸಾಮ್ ನಲ್ಲಿ 0-0-0. ಶಾಲೆಯಲ್ಲಿ ಬರ್ತಿತ್ತು ನಿದ್ದೆ, ಎಕ್ಸಾಮ್ ನಲ್ಲಿ ಕುಂಟು ಎದ್ದೆ. ಆದರೆ ನನಗೆ ಅರಿವಿ ಬೇಕರಿಯಲ್ಲಿ ಎಗ್ ಪಪ್ ತಿನ್ನುವ ಆಸೆ ಬಂದಿದ್ವಿ. ಧನ್ಯವಾದಗಳು. ಲೈಕ್ ಕೊಡಿ, ಫಾಲೋ ಆಗಿ. ದೋಸ್ತ ಏಕೆನೋ ಹಾಕೇಳ್ ನೋಡ್ಲೆ. ನನಗ್ ಮೆಸೇಜ್ ಮಾಡಿದ್ದು ನಿನ್ ದೋಸ್ತರಿಗೆ ತೋರ್ಸ್ಬೇಡ ಅಂತ ಹಾಕೇಳಿ. ಮೆಸೇಜ್ ಮಾಡಿ ಯಾರಿಗೂ ತೋರ್ಸಿಲ್ಲ ಅಂತಂದು. ಚಿಕ್ಕ ವಯಸ್ಸಲ್ಲಿ ಎಷ್ಟೊಂದ್ ಸುಳ್ಳುಗಳನ್ನ ನಿಜ ಅಂತ ಹೇಳಿ ನಂಬ್ಕೊಂಡ್ಬಿಟ್ಟಿರ್ತೀವಿ. ಇವಾಗ ಅದ್ ನೆನ್ಸ್ಕೊಂಡ್ರೆ ಸಿಕ್ಕಾಬಡೆ ನಗು ಬರುತ್ತೆ. ಆ ತರದ್ ಯಾವ್ದು ಮ್ಯಾಮ್? ಕಿಸ್ ಕೊಟ್ರೆ ಮಗು ಆಗುತ್ತೆ. ಹುಡುಗಿ ಪಕ್ಕದಲ್ಲಿ ಇದ್ರೆ ಹೋಗ್ ಮಗು ಆಗುತ್ತೆ. ಅದೇ ಮೇನ್. ಅಣ್ಣ, ಇಡೀ ಪ್ರಪಂಚದಲ್ಲಿ ನೀವೇನಾದ್ರೂ ಒಂದೇ ಒಂದ್ ಹುಡುಗಿನ ಇಷ್ಟ ಪಡ್ತೀನಿ ಅಂದ್ರೆ ಅದ್ ಯಾರು? ಸನ್ನಿ ಲಿಯೋನ್. ಯಾಕೆ? ಯಾವೆಲ್ಲ ಹೇಳಲ್ಲ, ಅವೆಲ್ಲ ಹೇಳ್ಬಾರ್ದು. ಹೇಳಿದ್ರೆ ತಪ್ಪಾಯ್ತದೆ. ಇಷ್ಟ ಅಷ್ಟೇ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಅಣ್ಣ, ನೀವು ಮದ್ವೆ ಆಗೋ ಹುಡುಗಿ ಯಾವ ತರ ಇದ್ರೆ ಚೆನ್ನಾಗಿರುತ್ತೆ? ಯಾವ ತರನ ಇರ್ಲಿ, ಹುಡುಗಿ ತರ ಇರ್ಲಿ ಅಷ್ಟೇ. ಎಲ್ಲ ಇದ್ರೆ ಸಾಕು. ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನಿಮ್ಗೆ ಅರೇಂಜ್ ಮ್ಯಾರೇಜ್ ಇಷ್ಟನಾ, ಲವ್ ಮ್ಯಾರೇಜ್ ಇಷ್ಟನಾ? ನಿಮ್ಗೆ ಯಾಕೆ ಬೇಕದು? ಸಾಯದೆ, ಎಲ್ಲರೂ ಸಾಯದೆ ತಾನೆ. ಹೆಂಗ್ಸತ್ರೇನು ಅವ್ರೇನ್ ಹೆಣ ಹಾಕಿದ್ರು ನಾವ್ ಹೆಣ ಹಾಕೊಂಡ್ರು ಎಲ್ಲ ಒಂದೇ, ಎಲ್ಲರೂ ಸಾಯದೆ. ಹೆಂಗ್ಸತ್ರೇನು ವರ್ಸ್ಟ್ ಆಗಿರೋ ಗರ್ಲ್ಸ್ ನೇಮ್ ಹೇಳಿ. ರೂಪಾ ಯಾಕೆ ಅಂತ ಹೇಳ್ಬೋದಾ? ರೂಪಾ ಅಂತ ಹೆಸರಿಟ್ಕೊಂಡಿರ್ತಾರೆ, ಆದ್ರೆ ಅದಿರಲ್ಲ ಸ್ವಲ್ಪ. ಡಿಪ್ರೆಷನ್ ಅಲ್ಲಿ ಇದೆ, ನನಗೆ ಆಗ್ತಾ ಇಲ್ಲ ಇದಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಆಶಾ, ಪ್ರಿಯಾಂಕಾ, ಹೊಟ್ಟೆಗೆ ಉಂಡೆ ಹಾಕಿ ನೀನು ವಾಟರ್ ನಿಕಾಲ್ ಮಾಡ್ತಿದ್ದೆ, ನಮ್ಮ ಅಪ್ಪನ ಕೊಡ್ತಾರಲ್ಲ. ಅಮೃತ, ಕಮಾನ್ ಮ್ಯಾನ್, ಸ್ವಪ್ನ. ವಿನಯ್ ಎಂಬ ಯುವಕ ಇಂಗ್ಲಿಷ್ ಪರೀಕ್ಷೆಯಲ್ಲಿ ಪೀಸ್ ಎಂಬ ಪದದ ಅರ್ಥ ಕೇಳಿದ್ದಕ್ಕೆ ಇದ್ರೆ ಅವನಮ್ಮ ನೆಮ್ಮದಿಯಾಗಿ ಇರಬೇಕು ಅಂತ ಬರೆದಿದ್ದಾನೆ. ರವಿಚಂದ್ರನ್ ಸರ್,
ಹ್ಯಾಟ್ಸ್ ಆಫ್ ಟು ಯು ಸರ್. ಏನ್ ಸರ್ ಏನ್ ಸ್ಪೀಚ್ ಕೊಡ್ತೀರಿ ಸರ್? 100 ರೂಪಾಯಿ ಕೊಟ್ಟು ಸಿನಿಮಾ ನೋಡ್ಕೊಂಡ್ ಬರ್ಬೇಕಾ? ಆಯ್ತು ಸರ್, ನೋಡ್ತೀವಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ಕೊಂಡ್ ಬನ್ನಿ, ಆಮೇಲೆ ಮಾತಾಡ್ತೀನಿ. ಥಿಯೇಟರ್ಗೆ ಹೋಗ್ತಿರೋ ಬಿಡ್ತಿರೋ ಅಲ್ಲ, ನೀವು ಸಿನಿಮಾ ಒಬ್ಬ ಪ್ರೀತಿಯಿಂದ ಮಾಡಬೇಕಾರೆ ಹೋಗ್ರಿ ಫಸ್ಟ್ ಥಿಯೇಟರ್ ಒಳಗೆ. ಒಬ್ಬನಿಗೋಸ್ಕರ 100 ರೂಪಾಯಿ ಟಿಕೆಟ್ ಕೊಟ್ಟು ಸಿನಿಮಾ ನೋಡೋದಿಲ್ವಾ? ಆಯ್ತು, 100 ರೂಪಾಯಿ ಕಳೀರಿ, ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ. ಆಸೆ ಪಟ್ಟು ಸಿನಿಮಾ ಮಾಡೋಂಗೆ, ಕನಸು ಕಟ್ಟು ಸಿನಿಮಾ ಮಾಡೋಂಗೆ 100 ರೂಪಾಯಿ ಕೊಡಕ್ಕಾಗಲ್ವೇನ್ರಿ? ಯಾರ ಕೆಲವು ಒಬ್ಬೊಬ್ಬರು ಪ್ರೇಕ್ಷಕರು ಕೊಡಕ್ಕಾಗಲ್ವೇನ್ರಿ? ಕೊಡ್ರಿ, ಒಂದಷ್ಟು ಸಿನಿಮಾನ ಗೆಲ್ಸ್ರಿ, ಏನು ಹೋಗಲ್ಲ, ಗಂಟೆನೂ ಹೋಗೋದಿಲ್ಲ. ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ್, 100 ರೂಪಾಯಿ ಹೋಗಿದ್ರೆ ಹೋಗ್ಲಿ, ನಿಮ್ ಗಂಟೆನ್ ಹೋಗಲ್ಲ ಅಂತಾರೆ. ಹೌದು ಸರ್, ಗಂಟೆನ್ ಯಾರ್ದು ಏನು ಹೋಗಲ್ಲ. ನಾವುಗಳು ಸಿನಿಮಾ ನೋಡಿ ನಿಮ್ಮನ್ನ ಬೆಳೆಸಿ ನೀವುಗಳು ಆಸ್ತಿ ಮಾಡಿಟ್ಟು ಚೆನ್ನಾಗಿ ಖುಷಿಯಾಗಿರ್ಲಿ ಅಂತ ಹೇಳಿ ನಾವುಗಳ ಅಭಿಮಾನಿಗಳು ನಿಮ್ ಸಿನಿಮಾ ನೋಡಿ ಗೆಲ್ಲಿಸ್ತೀವಿ. ಓಕೆ, ಕೆಲಸ ಕಾರ್ಯ ಎಲ್ಲ ಬಿಟ್ಟು ನಮ್ಮ ಅಭಿಮಾನಿ, ನಮ್ಮ ಪ್ರೀತಿ ಅಭಿಮಾನ ಅಂತ ತೋರಿಸಿ ಸಿನಿಮಾ ನೋಡ್ತೀವಿ, ಗೆಲ್ಲಿಸ್ತೀವಿ. ಕೆಲವೊಂದು ನಿಮ್ ಸಿನಿಮಾನ ಗೆಲ್ಸಿದೀವಿ. ಹಾಗೆ ನೀವುಗಳೇನ್ ಮಾಡ್ತಾ ಇದೀರಿ ಸರ್? ನೀವು ರವಿಚಂದ್ರನ್ ಸರ್, ಒಂದು ಅಭಿಮಾನಿಗಳಿಗೆ ಸೆಲ್ಫಿ ಕೊಡೋದ್ರಿಗೆ ನೀವುಗಳು ಹೀರೋಗಳು ಏನ್ ಮಾಡ್ತಾ ಇದೀರಿ ಸರ್? ನೀವು ಸೆಲ್ಫಿ ಕೊಡೋ ಟೈಮಲ್ಲಿ ಕೇರ್ ಮಾಡಲ್ಲ ಅಭಿಮಾನಿಗಳು. ನಾವುಗಳು 100 ರೂಪಾಯಿಗಳು ಕೊಟ್ಟು ನಿಮ್ಮನ್ನ ಆಸ್ತಿ ಅಂತಸ್ತು ಖರೀದಿ ಮಾಡಕ್ಕೆ ನಾವು ಎಲ್ಲ ಸಾಥ್ ಕೊಡೋದಕ್ಕೆ ನೀವು ಆಸ್ತಿಗಳು ಮಾಡ್ಕೊಂತ ನಮ್ಮ ಹೆಸರ ಮೇಲೆ ಗೆಲ್ತಾ ಇರ್ತೀರಿ. ಒಂದು ಸೆಲ್ಫಿನ ನೆನಪಿರ್ಲಿ ಸರ್, ನೀವು ಗೋವಾದಲ್ಲಿ ನಿಮ್ ಪರ್ಸನಲ್, ಅದು ಗೋವಾದಲ್ಲಿ ಕ್ಯಾಶಿನೋ ಆಡಿ ಎಷ್ಟೆಷ್ಟು ಕಳಿತೀರಾ, ಏನ್ ಮಾಡ್ತೀರಾ, ನಿಮ್ ಪರ್ಸನಲ್. ಆ ಟೈಮ್ಗಳಲ್ಲಿ ನಾವು ಸಹ ಸೆಲ್ಫಿಗಳು ಕೇಳಿದ್ರೆ ಕೊಟ್ಟಿಲ್ಲ ಸರ್, ತಾವುಗಳು ಬಿಸಿ ಇರ್ತೀರಾ. ಧನ್ವೀರ್ ಅವ್ರ ಟ್ರೇಲರ್ ನೋಡಿದೆ, ಆಕ್ಷನ್ ಪ್ಯಾಕ್ ಮೂವಿ ಅನ್ಸುತ್ತೆ. ಅಂಡ್ ಇಡೀ ಚಿತ್ರರಂಗಕ್ಕೆ, ಧನ್ವೀರ್ ಅವ್ರಿಗೆ, ಸಂಜನಾ ಅವ್ರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಚಿತ್ರ ಅವ್ರಿಗೆ ಒಳ್ಳೆ ಹೆಸರು ಮತ್ತು ಯಶಸ್ಸು ತಂದ್ಕೊಡ್ಲಿ ಅಂತ ಕೇಳ್ಕೊಂತೀನಿ. ಹಾಗೆ ಧನ್ವೀರ್ ಅವ್ರ ಬಗ್ಗೆ ಅಂದ್ರೆ ಅವರು ಹೊರಗಿನವರು ಅಂತ ಅನ್ಸೋದೇ ಇಲ್ಲ ನಮ್ಗೆ.